ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ನಗರದ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಶಾಸಕ ಬಸವಂತಪ್ಪ ಉದ್ಘಾಟಿಸಿ ನಿವೃತ್ತರಾದ 64 ಜನ ಶಿಕ್ಷಕರು ಹಾಗೂ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ 18 ಜನ ಶಿಕ್ಷಕರನ್ನ ಸನ್ಮಾನಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕ ಬಸವಂತಪ್ಪ, ಸರ್ಕಾರಿ ಶಾಲೆಗೆ ಕಗ್ಗಲ್ಲಿನಂತಹ ವಿದ್ಯಾರ್ಥಿಗಳು ಬರುತ್ತಾರೆ. ಶಿಲ್ಪಿ ಹೇಗೆ ಕಲ್ಲಿಗೆ ರೂಪ ನೀಡಿ ಮೂರ್ತಿ ಮಾಡುತ್ತಾನೋ ಅದೇ ರೀತಿ ಶಿಕ್ಷಕರು ಕಗ್ಗಲ್ಲಿನಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗಲು ಅನುಕೂಲ ಮಾಡಿಕೊಡಬೇಕು ಎಂದರು. ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮಾತನಾಡಿ, ಈ ಬಾರಿ ಶೈಕ್ಷಣಿಕವಾಗಿ ದಾವಣಗೆರೆ ಜಿಲ್ಲೆ 5ನೇ ಸ್ಥಾನ ಪಡೆಯಲು ಪ್ರಯತ್ನಿಸಬೇಕಲ್ಲದೆ 100ಕ್ಕೆ 100 ಫಲಿತಾಂಶ ತರುವ ನಿಟ್ಟಿನಲ್ಲಿ ಶಿಕ್ಷಕರು ಕೆಲಸ ಮಾಡಬೇಕು ಎಂದರು. ಸರ್ಕಾರಿ ನೌಕರಿ, ಸರ್ಕಾರಿ ಶಾಲೆ ಬರ್ತಕ್ಕಂಥ ಮಕ್ಕಳು ಕಗ್ಗಲ್ಲು ಅಂದ್ರೆ ಕಗ್ಗಲ್ ಅಂತಾರಲ್ಲ, ಆ ಕಲ್ಲು ಯಾರಿಗೂ ಬರಲ್ಲ ಅಂತಾರ. ಅಂತ ಕಲ್ಲುಗಳನ್ನು ನಿಮ್ ಕೈ ಕೊಡ್ತದ ಹುಡುಗರು ಬರೋದು, ಶಾಲೆ ಬರ್ತಕ್ಕಂಥ ಹುಡುಗರು. ಒಬ್ಬ ಶಿಲ್ಪಿ ಕೈಯಾಗ ಕಗ್ಗಲ್ ಕೊಟ್ಟರೆ ಮೂರ್ತಿ ಮಾಡ್ತಾರಲ್ಲ, ಕೆತ್ತಿ ಅಂತ ಮೂರ್ತಿ ಮಾಡಿ ಅದನ್ನ ಪೂಜೆ ಮಾಡ್ತಕ್ಕಂಥ ಸ್ಥಾನ ಕೊಡ್ತಕ್ಕಂಥದ್ದು ಆ ಪೂಜೆ ಶಿಲ್ಪಿ. ಇವತ್ತು ನಿಮಗೆ ಸಹ ನಾವು ಕಗ್ಗಲ್ಲಂತ ಮಕ್ಕಳನ್ನ ನಿಮ್ಮ ಕೈ ಕೊಡ್ತಾ ಇದ್ದೀವಿ. ಅವ್ರನ್ನ ತಿದ್ದಿ ಅವ್ರನ್ನ ಉನ್ನತ ಸ್ಥಾನ ತಂದ್ರೆ, ಅವ್ರನ್ನ ಮೇಲೆ ತಂದ್ರೆ ನಿಮಗೆ ಗುರುವಿಗೆ ಒಂದು ದೊಡ್ಡ ಸ್ಥಾನ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕೊಡ್ತೀನಿ. ದಯಮಾಡಿ ನಿಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಎಲ್ಲರೂ ಸಹ ಭಟ್ರೆ. ನನ್ನ ಅನುಭವದ ಮೇಲೆ ಹೇಳ್ಬೇಕಂದ್ರೆ ಎಲ್ಲರೂ ಸಹ ಖಾಸಗಿ ಶಾಲೆ ಹೋಗ್ತಾರೆ, ಏನು ಉನ್ನತವಾಗಿರ್ತಕ್ಕಂಥದ್ದು ಸ್ವಲ್ಪ ಖಾಸಗಿ ಶಾಲೆ ಹೋಗ್ತಾರೆ. ಆದ್ದರಿಂದ ನಾವು ನಿಮಗೆ ಬರ್ತಕ್ಕಂಥ ಮಕ್ಕಳು ಬಡವ್ರ ಮಕ್ಕಳು, ಆ ಬಡವ್ರ ಮಕ್ಕಳನ್ನು ಓದಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಉನ್ನತೀಕರಣಗೊಳಿಸ್ತಕ್ಕಂಥ ಕೆಲಸ ತಾವು ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ, ನ್ಯಾಷನಲ್ ಲಿಟ್ರಸಿ ರೇಟ್ ನೋಡಿದರೆ 74% ಇದೆ. ನಮ್ಮ ಸ್ಟೇಟ್ ಲಿಟ್ರಸಿ ರೇಟ್ ಎಷ್ಟಿದೆ? 75% ಇದೆ. ಆಮೇಲೆ ಡಿಸ್ಟ್ರಿಕ್ಟ್ ಲಿಟ್ರಸಿ ರೇಟ್ 76% ಇದೆ. ಸೊ ವಿ ಆರ್ ಅಬೌವ್ ಬೋತ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲಿಟ್ರಸಿ ರೇಟ್. ಆದರೂ ಕೂಡ 23% ಕಡಿಮೆನಲ್ಲಿದ್ದೀವಿ. ಸೊ ಇಲ್ಲೆಲ್ಲ ನಾವು ಸ್ಟೇಕ್ ಹೋಲ್ಡರ್ಸ್ ವೇದಿಕೆ ಮೇಲಿದ್ದೀವಿ. DC ಅವರಿದ್ದಾರೆ, CEO ಅವರಿದ್ದಾರೆ, ಜೊತೆಗೆ ಶಿಕ್ಷಣ ಇಲಾಖೆಯ MLA ಶಾಸಕರಿದ್ದಾರೆ, ಆಮೇಲೆ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡುವಂತಹ ಅಪ್ಪಾಜಿ ಅವರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ. ಇನ್ನೇನು ಕೊಡ್ತಿದೆ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಇದೆ. ಸೊ ಇದೆಲ್ಲದರ ಜೊತೆಗೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಕೂಡ ಇದ್ದಾರೆ. ಮುಖ್ಯವಾಗಿ ಕೇಂದ್ರ ಬಿಂದು ಆಗಿರುವಂತಹ ನೀವೆಲ್ಲರೂ ಇದ್ದೀರಾ. ಸೊ ಅದರಿಂದ ಈ 23% ಗ್ಯಾಪ್ನ ನಾವು ಫುಲ್ಫಿಲ್ ಮಾಡಬೇಕು. ಒಂದು ಟಾರ್ಗೆಟ್ ಇಟ್ಕೊಂಡು ವರ್ಕ್ ಮಾಡಿದರೆ ಆಸ್ ಎ ಟೀಮ್ ಡೆಫಿನೆಟ್ಲಿ ವಿ ವಿಲ್ ರೀಚ್ ದ ಟಾರ್ಗೆಟ್ ಅನಿಸುತ್ತೆ. ಕೆಲವು ಮಕ್ಕಳನ್ನ ಸುಮ್ಮನೆ ಪಾಸ್ ಮಾಡ್ತಾ ಇದ್ದಾರೆ. ಆ ಮಗುಗೆ ಓದೋದಕ್ಕೂ ಬರ್ತಾ ಇಲ್ಲ, ಬರೆಯೋದಕ್ಕೂ ಬರ್ತಾ ಇಲ್ಲ. ನಾವು ಅನ್ಯಾಯ ಮಾಡ್ತಾ ಇದ್ದರೆ ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಾನು ಯಾರಿಗೂ ಏನು ಹೇಳೋದಿಲ್ಲ. ನಮ್ಮ ಜವಾಬ್ದಾರಿ ಇದೆ, ನಮ್ಮದು ಕರ್ತವ್ಯ ಇದೆ. ನೀವು ನೋಡಿ, ಕೆಲವರಿಗೆ ಬೇಜಾರಾಗ್ಬೋದು, ಇಲ್ಲಿ ಸಂಘದ ಪದಾಧಿಕಾರಿಗಳು ಇದ್ದಾರೆ ಅಂತ ಹೇಳ್ಬೋದು. ನನಗೆ ನಿಮ್ಮ ಸಹಕಾರವನ್ನು ಕೂಡ ಬೇಕು. ಶಿಸ್ತಿನ ವಿಚಾರಕ್ಕೆ ಬಂದಾಗ, ಎಜುಕೇಷನ್ ವಿಚಾರಕ್ಕೆ ಬಂದಾಗ ನಿಮ್ಮ ಸಂಪೂರ್ಣ ಸಹಕಾರ ನನಗೆ ಬೇಕು. ನೋಡಿ, ಎಷ್ಟೋ ಶಾಲೆಗಳಲ್ಲಿ ಪತ್ರಿಕಾ ಮಾಧ್ಯಮಗಳು ಬರ್ತಾ ಇದೆ, ದೃಶ್ಯ ಮಾಧ್ಯಮದಲ್ಲಿ ಬರೋದು ಬೇಡ. ಟೀಚರ್ಸು ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಬರೋದೇ ಇಲ್ಲ. ಇದು ಆಗಬಾರ್ದು. ಹಾಗಾಗಿ ತಾವೆಲ್ಲರೂ ಕೂಡ ಈ ಜಿಲ್ಲೆಯ ಏಳಿಗೆಗೆ, ಈ ಜಿಲ್ಲೆಯ ಮಕ್ಕಳಿಗೆ, ಈ ಜಿಲ್ಲೆಯ ಸಮಾಜವನ್ನು ನಿರ್ಮಾಣ ಮಾಡಲು ತಾವೆಲ್ಲರೂ ಕೂಡ ಸಹಕಾರ ಮಾಡಲೇಬೇಕು, ಮಾಡಬೇಕು, ಮಾಡ್ತೀರಿ.